ನಮಸ್ಕಾರ ಎಲ್ಲರಿಗೂ. ನಾ ವೈಭವ್ ಪಾಟೀಲ್. ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಹೋದ ವಾರನಾಗ ಸ್ಟಾಕ್ ಮಾರ್ಕೆಟ್ದಾಗ ಏನೇನಾತಂತ ನೋಡೋಣ, ಮತ್ತು ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ದೊಡ್ಡ ದೊಡ್ಡ ಇವೆಂಟ್ಗಳು ಏನೇನಿದಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು US ಇರಾನ್ ಯುದ್ಧ ನಿಲ್ತೈತೆ ಅನ್ನತ್ತೀರ, ಅದ್ರದ್ದು ಕರೆಂಟ್ ಅಪ್ಡೇಟ್ ಏನೈತಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋ ಕೆಳಗೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ನಾವು ಹೋದ ವಾರದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೆ ನಿಫ್ಟಿ 2% ಏರಿ 23,622 ಕ್ಲೋಸಿಂಗ್ ಕೊಟ್ಟೈತಿ. ಇದೇನು 2% ಹೋದ ವಾರ ಏರೈತಿ. ಆ 2%ದಾಗಿಂದ 1% ಬರೀ ಫ್ರೈಡೇ ದಿನಾನ ಮಾರ್ಕೆಟ್ ಏರೈತಂತ ನಾವು ಅನ್ಬೋದ. ಅದರಿಂದ ಮೇನ್ ಕಾರಣ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಇರಾನ್ ಜೊತೆ ನಾವು ಡೀಲ್ ಮಾಡೋರಿದ್ದೇವೆ, ಪೀಸ್ ಡೀಲ್ ಮಾಡೋರಿದ್ದೇವೆ ಅಂತ ಹೇಳಿಕೆ ಕೊಟ್ರ. ಅದ ಕಾರಣ ಮಾರ್ಕೆಟ್ ಒಮ್ಮೆ ಏರಿತ. ಅದರಿಂದ ಕಚ್ಚಾ ತೈಲ್ ಬೆಲೆನೂ ಒಮ್ಮೆ ಕುಸಿತ. ಅದ್ರದನ್ನ ಪರಿಣಾಮ ಫ್ರೈಡೇನ 1%ಗಿಂತ ಹೆಚ್ಚಿರಿತ. ಅದ ಕಾರಣ ಭಾರತದ ಮಾರುಕಟ್ಟೆ ಹೋದ್ವಾರ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟೈತಂತ ನಾವು ಅನ್ಬೋದ. ಅದೇ ಥರ ಬ್ಯಾಂಕ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡ್ಬೋದು. ಬ್ಯಾಂಕ್ ನಿಫ್ಟಿರೇ ಭಾಳ ಔಟ್ ಪರ್ಫಾರ್ಮ್ ಮಾಡೈತ್ರಿ. ಹೋದ ವಾರನಾಗ 4.5%ಗಿಂತ ಹೆಚ್ಚ 4.52% ಇರೈತಿ. 56,814 ಕ್ಲೋಸಿಂಗ್ ಕೊಟ್ಟೈತಿ. 56,500 ಮ್ಯಾಗ ಹೋಗಿ ಕ್ಲೋಸಿಂಗ್ ಕೊಟ್ಟೈತಿ. ಇದು ಒಂದು ಪಾಸಿಟಿವ್ನ ಅನ್ಬೋದ. ಬ್ಯಾಂಕ್ ನಿಫ್ಟಿ ಯಾಕೆ ಈ ತರ ಔಟ್ ಪರ್ಫಾರ್ಮ್ ಮಾಡಿತ್ತ, ನಿಫ್ಟಿಗಿಂತನೂ ಯಾಕೆ ಹೆಚ್ಚಿರಿ ತನಕ ಮೇನ್ ಕಾರಣ ಏನಂತಂದ್ರ RBI ಭಾಳ ಒಳ್ಳೆ ಆಕ್ಷನ್ ಗಳನ್ನ ತಗೊಂಡಿತ್ತ. ಅದ ಕಾರಣ ಅದ್ರದ್ದು ಇಂಪ್ಯಾಕ್ಟ್ ಬ್ಯಾಂಕಿಂಗ್ ಸ್ಟಾಕ್ಗಳ ಮ್ಯಾಗ ಕಾಣುವತ್ತಾಗಿತ್ರಿ. ಫಾರೆಕ್ಸ್ ವೈಪ್ ಮಾಡೋದಾಗ್ಲಿ, ಉಳಿದಿದ್ದೆಲ್ಲ ಲಿಕ್ವಿಡಿಟಿ ತರೋದಾಗ್ಲಿ ಸಿಸ್ಟಮ್ನಾಗ, ಅದೆಲ್ಲ ಭಾಳ ಒಳ್ಳೆ ಸ್ಟೆಪ್ಗಳನ್ನು ತಗೊಂಡಿತ್ತ. ಅದ್ರದ್ದು ಇಂಪ್ಯಾಕ್ಟ್ ಬ್ಯಾಂಕಿಂಗ್ ಸ್ಟಾಕ್ಗಳ್ನಾಗ ಕಾಣುವತ್ತಾಗಿತ್ತ. ಅದ ಕಾರಣ ಈಗ ಡೊನಾಲ್ಡ್ ಟ್ರಂಪ್ ಅವ್ರ ಯುದ್ಧ ನಿಲ್ತೈತನ ನಿಫ್ಟಿರೇ ಏರಿತ. ಬಟ್ ಒಮ್ಮೆ ಬ್ಯಾಂಕ್ ನಿಫ್ಟಿ ಡಬಲ್ ಏರಿತ. ಯಾಕಂದ್ರೆ RBIದು ಒಂದು ಇಂಪ್ಯಾಕ್ಟ್ ಬಿತ್ತ, ಯುದ್ಧದ್ದು ಇಂಪ್ಯಾಕ್ಟ್ ಬಿತ್ತ. ಮತ್ತೊಂದನೇ ಏನಂತಂದ್ರೆ ಏನು ನೀವು ಲೋನ್ ಗ್ರೋತ್ ಅದು ಇದಾವ ಭಾಳ ಒಳ್ಳೆ ಗ್ರೋತ್ ಆಗತ್ತವ್ರಿ. ಇಂಥ ಕೆಟ್ಟ ಪರಿಸ್ಥಿತಿದಾಗನು ಭಾಳ ಒಳ್ಳೆ ಗ್ರೋತ್ ಲೋನದು ಅದು ನಡೆದಿದ್ರಿಂದನೂ ಬ್ಯಾಂಕಿಂಗ್ ಕಂಪ್ನಿಗಳಿಗೆ ಪಾಸಿಟಿವ್ ಆಗೈತಿ. ಅದ ಕಾರಣ ಬ್ಯಾಂಕಿಂಗ್ ಕಂಪ್ನಿಗಳು ಈ ಥರ ಔಟ್ ಪರ್ಫಾರ್ಮ್ ಮಾಡಿದಾವಂತ ನಾವು ಅನ್ಬೋದ, ಅಥವಾ ಬ್ಯಾಂಕ್ ನಿಫ್ಟಿ ಔಟ್ ಪರ್ಫಾರ್ಮ್ ಮಾಡಿತಂತ ನಾವು ಅನ್ಬೋದ. ಅದೇ ಥರ ಸೆನ್ಸೆಕ್ಸ್ದೂ ನಾವು ಪರ್ಫಾರ್ಮೆನ್ಸ್ ನೋಡ್ರೆ ಹೋದ ವಾರನಾಗ 2.46% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ನೋಡ್ಬೋದ 75,500 ಮ್ಯಾಕ್ ಕೊಟ್ಟೈತ್ರಿ. 75,527ಗ. ಅದ ಕಾರಣ ಇದು ಪಾಸಿಟಿವ್ನ ಇತ್ತಂತ ನಾವು ಅನ್ಬೋದ. ಬರೀ ಯಾಕೆ ಮಾರ್ಕೆಟಿಗೆ ಪಾಸಿಟಿವ್ ಐತಿ ಮತ್ತು ಕರೆಂಟ್ US ಮತ್ತು ಇರಾನದ ಏನು ಅಪ್ಡೇಟ್ ನಡೆದೈತಿ, ಮಾತುಕತೆ ಬಗ್ಗೆ ಆಗಲಿ, ಯುದ್ಧ ನಿಲ್ತೈತೋ ಇಲ್ಲೋ, ಏನು ನಡೆದೈತೆ ಅಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೋಡ್ರಿ, ಇವತ್ತ ಭಾನುವಾರದ ಅಪ್ಡೇಟ್ ಪ್ರಕಾರ ಜೂನ್ 14, 2026 ಪ್ರಕಾರ ಯುದ್ಧ ಕೊನೆಗೊಳ್ಳೋ ಸಂಭಾವನೆ ಭಾಳ ಹೆಚ್ಚೈತಂತನತರ. ಅತ್ರಾಗನು US ಪ್ರೆಸಿಡೆಂಟ್ ಇದಾರ ಡೊನಾಲ್ಡ್ ಟ್ರಂಪ್ ಅವ್ರ ಇವತ್ತನ ಒಪ್ಪಂದಕ್ಕೆ ಸಹಿ ಹಾಕ್ತೇನಂತನೂ ಹೇಳಿಕೆಯನ್ನ ಕೊಟ್ಟಾರ ಅಥವಾ ಘೋಷಣೆ ಮಾಡಿದಾರಂತ ನಾವು ಅನ್ಬೋದ. ಬಟ್ ಒಂದು ನೆಗೆಟಿವ್ ಪಾಯಿಂಟ್ ಏನಂತಂದ್ರ ಇರಾನ್ದ ವಿದೇಶಾಂಗ ಸಚಿವ ಒಪ್ಪಂದಕ್ಕೂ ನಾವು ತೀರಾ ಹತ್ತಿರ ಇದ್ದೇವೆ ಅಂತ ಹೇಳಿಕೆ ಕೊಟ್ಟಾರ. ಅವ್ರ ಪಾಸಿಟಿವ್ನ ಹೇಳಿಕೆ ಕೊಟ್ಟಾರ. ಬಟ್ ಅದ ನಾಳಿನ ಆಗ್ತಿತ್ತಂತ ನಾಕ ಬರಂಗಿಲ್ಲ, ಸ್ವಲ್ಪ ಸಮಯ ತಗೋಬಹುದಂತನೂ ಹೇಳಿಕೆ ಕೊಟ್ಟಾರ. ಅದ ಕಾರಣ ಇದು ಸ್ವಲ್ಪ ನೆಗೆಟಿವ್ ಆಗ್ಬೋದಂತ ನಾವು ಅನ್ಬೋದ. ಡೊನಾಲ್ಡ್ ಟ್ರಂಪ್ ಅವರೇ ಇವತ್ತು ಭಾನುವಾರನ ಮಾಡ್ತೇನೆ ಅಂತ ಕುಂತಾರ. ಬಟ್ ಇರಾನ್ದವ್ರ ಹತ್ತಿರದೇವ್ ಡೀಲಕ್ಕ, ಬಟ್ ಭಾನುವಾರನ ಆಗ್ತಿತ್ತಂತ ಹೇಳಾಕ ಬರಂಗಿಲ್ಲ ಅಂತ ಅವ್ರನ್ನತ್ತಾರ. ಅದ ಕಾರಣ ಏನಾಗ್ತಿತ್ತಂತ ನೋಡ್ಬೇಕ. ಮತ್ತೊಂದು ಏನಂತಂದ್ರೆ ಇಸ್ರೇಲ್ದು ಏನಂತಂದ್ರೆ ಮೇನ್ ಇಸ್ರೇಲನ್ನು ಈ ಮಾತುಕತೆನ ಇನ್ವಾಲ್ವ್ ಆಗಂಗಿಲ್ರಿ. ಬಟ್ ಏನು US ಒಂದು ತಂದೆ ತಿಡೀಲ, ನಿಮ್ದು ನ್ಯೂಕ್ಲಿಯರ್ ಎಲ್ಲ ನಮಗೆ ಕೊಡ್ಬೇಕಾ, ಯುರೇನಿಯಂ ಎಲ್ಲ US ಕೊಡ್ಬೇಕು ಅಥವಾ ಅದಕ್ಕೆ ನಾಶಪಡಿಸ್ಬೇಕೇನು ಹೇಳ್ತಿ. ಅದೇನ್ರಿ ಆತಂತಂದ್ರೆ ಇಸ್ರೇಲ್ಗನು ಪಾಸಿಟಿವ್ ಅನ್ಬೋದು. ಯಾಕಂದ್ರೆ ಇಸ್ರೇಲ್ ಇಷ್ಟು ದಿನ ಇರಾನ್ ಜೊತೆ ಎದಕ್ಕೆ ಯುದ್ಧ ಮಾಡ್ತಿತ್ತಂತಂದ್ರೆ ಇರಾನ್ ಏನ್ರಿ ನ್ಯೂಕ್ಲಿಯರ್ ಅಸ್ತ್ರಗಳದ್ದು ತಯಾರು ಮಾಡಿತ್ತಂತಂದ್ರೆ ಮುಂದೆ ನಮಗೆ ತೊಂದರೆ ಆಗ್ಬೋದಂತ ಇಸ್ರೇಲ್ ಇಷ್ಟು ಫೈಟ್ ಮಾಡ್ತಿತ್ರಿ ಇಷ್ಟು ದಿನ. ಆದ್ರಿಂದ ಅದ ಕಾರಣ ಈಗ ನ್ಯೂಕ್ಲಿಯರ್ನೇ ಹೋತಂತಂದ್ರೆ ಇಸ್ರೇಲ್ಗೂ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಅದ ಕಾರಣ ಮಿಡಲ್ ಈಸ್ಟ್ ಎಲ್ಲ ಮತ್ತೆ ಶಾಂತ ಆಗೋ ಸಂಭಾವನೆ ಏನು ಭಾಳ ಹೆಚ್ಚೈತಿ. ತಪ್ಪೇನ್ರಿ ಡೀಲ್ ಆತಂತಂದ್ರೆ ಇದು ಇತಿಹಾಸದ ಒಂದು ಅದ್ಭುತ ಡೀಲನ ಅಂತ ನಾವು ಅನ್ಬೋದ. ಯಾಕಂತಂದ್ರೆ ಎಷ್ಟು ವರ್ಷದಿಂದ ಮಿಡಲ್ ಈಸ್ಟ್ ದೇಶಗಳು ಗುದ್ದಾಡತಿದ್ದು, ಎಷ್ಟು ದಿನದಿಂದ ಯುದ್ಧ ನಡೆಸಿದ್ದು ಅದೆಲ್ಲ ನಿಂತು ಹೋಗ್ಬಿಡ್ತೈತ್ರಿ. ಅದ ಕಾರಣ ಇದೇನ್ರ ಯುದ್ಧ ನಿಂತಿತ್ತಂದ್ರೆ ಭಾಳ ಪಾಸಿಟಿವ್. ಇನ್ ಮ್ಯಾಗಿನ ಮಿಡಲ್ ಈಸ್ಟ್ನೇ ಎಲ್ಲ ಮತ್ತೆ ಶಾಂತಿ ಆಗೋ ಸಂಭಾವನೆನ ಭಾಳ ಹೆಚ್ಚೈತಿ. ಅದ ಕಾರಣ ನೋಡೋಣ್ರಿ ಏನಾಗ್ತೈತಂತ. ಬಟ್ ಡೀಲ್ ಆಗತ್ತೈತೆ ಅಂತ ನಮಗೆ ಗೊತ್ತಾಗತೈತಿ. ಇರಾನನ್ನು ಒಪ್ಪೈತಿ, US ಒಪ್ಪೈತಿ. ಬಟ್ ಇವತ್ತನ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ಮತ್ತೊಂದನೇ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ ಬರ್ತ್ಡೇ ಐತ್ರಿ ಇವತ್ತ, ಜೂನ್ 14, 2026. ಡೊನಾಲ್ಡ್ ಟ್ರಂಪ್ ಅವ್ರದ ಬರ್ತ್ಡೇ ಇರೋ ಕಾರಣ, ಅವ್ರು ಹುಟ್ಟಿದ ಹಬ್ಬ ಇರೋ ಕಾರಣ ಇವತ್ತನ್ನ ಡೀಲ್ ಮಾಡ್ಬೇಕಂತ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಆಸೆ ರೀ. ಅದ ಕಾರಣ ಭಾನುವಾರನ ಮಾಡ್ತೇನಂತ ಅವ್ರ ಅನ್ನತಾರ. ಅದ ಕಾರಣ ನೋಡೋಣ್ರಿ ಅವ್ರದ ಬರ್ತ್ಡೇ ದಿನ ಏನ್ರಿ ಜಗತ್ತಿಗೆ ಗಿಫ್ಟ್ ಕೊಡ್ತಾರೋ ಏನೋ ಅಂತ. ಕೊಟ್ರಂತಂದ್ರೆ ಭಾಳ ಒಳ್ಳೇದ, ಮಾರ್ಕೆಟ್ ಎಲ್ಲ ಭಾಳ ಔಟ್ ಪರ್ಫಾರ್ಮ್ ಮಾಡ್ಬೋದ. ಮತ್ತು ನಾವು ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಗ್ಲೋಬಲ್ ಮಾರ್ಕೆಟ್ ಎಲ್ಲಾನು ಪಾಸಿಟಿವ್ ಅದಾವ.
ಯಾಕಂತಂದ್ರೆ ಮಾರ್ಕೆಟ್ನಾಗ ಹಲವಾರು ಸಮಸ್ಯೆಗಳಿದಾವ. ಬಟ್ ಈಗ ಸದ್ಯ ಪ್ರಮುಖ ಸಮಸ್ಯೆ ಯಾವುದಂತಂದ್ರೆ US ಮತ್ತು ಇರಾನದ ಯುದ್ಧ. ಅದಕ್ಕೆ ಕಾರಣ ಈಗ ಮಾರ್ಕೆಟ್ ಎಲ್ಲ ಅದ್ರ ಮ್ಯಾಗನ ಫೋಕಸ್ ಮಾಡೈತಿ. ಅದೇ ಯುದ್ಧ ಏನ್ರಿ ನಿಂತಿತ್ತಂತಂದ್ರೆ ಎಲ್ಲ ದೇಶದ ಮಾರ್ಕೆಟ್ ಔಟ್ ಪರ್ಫಾರ್ಮ್ ಮಾಡ್ತಾವ. ಅದರದನ ಪರಿಣಾಮ ನಮಗೆ ಕಾಣತೈತಿ ಗ್ಲೋಬಲ್ ಮಾರ್ಕೆಟ್ದಾಗೂ. ಮತ್ತೊಂದೇನಂತಂದ್ರೆ ಕ್ರೂಡ್ ಆಯಿಲ್ ಬೆಲೆ. ಕ್ರೂಡ್ ಆಯಿಲ್ ರೀ ಅಪ್ಪ $90 ಕೆಳಗೆ ಯಾವಾಗೂ ಸಿಕ್ಕಿರಕ್ಕಿಲ್ಲ ಐತ್ರಿ. ಈಗ 100 ದಿನದ್ನಾಗ ಯುದ್ಧ ಸ್ಟಾರ್ಟ್ ಆಗಿ ಈಗ ಎಷ್ಟು ದಿನ ಆತಂತಂದ್ರೆ 106 ದಿನ ಆತ್ರಿ. 106 ದಿನದ್ನಾಗ $90 ಕೆಳಗೆ ಹೋಗಿರಕ್ಕಿಲ್ಲಾಗಿತ್ತು. ಬಟ್ ಈಗ ನೋಡ್ಬೋದು ನೀವು WTI ಕ್ರೂಡ್ ಆಯಿಲ್ $84 ಪ್ರತಿ ಬ್ಯಾರಲ್ಗೆ ಬಂದೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $87 ಪ್ರತಿ ಬ್ಯಾರಲ್ಗೆ ಬಂದೈತಿ. ಅದಕ್ಕೆ ಕಾರಣ ಇದು ಒಂದು ಪಾಸಿಟಿವ್ನ ಅಂತ ನಾವು ಅನ್ಬೋದಾ. ಏನ್ರಿ ಡೀಲ್ ಆತಂತಂದ್ರೆ ಇದು $70 ಅಥವಾ ಅದಕ್ಕಿಂತನೂ ಕೆಳಗೆ ಹೋಗೋ ಸಂಭಾವನೆ ಐತಿ. ಹಾರ್ಮೋಜ್ ಜಲಸಂಧಿ ಎಲ್ಲ ಓಪನ್ ಆಗೋಣ. ಅದ ಕಾರಣ ಆ ಥರ ಆತಂತಂದ್ರೆ ಮಾರ್ಕೆಟ್ಗೆ ಎಕನಾಮಿಗೆ ಎಲ್ಲ ಮತ್ತು ಜಾಕ್ಪಾಟನ ಅಂತ ನಾವು ಅನ್ಬೋದ. ಮತ್ತೊಂದೇನಂತಂದ್ರೆ ಗೋಲ್ಡದ ಬೆಲೆ. ಗೋಲ್ಡನ್ನು ನೋಡ್ಬೋದ ಗ್ಲೋಬಲ್ ಮಾರ್ಕೆಟ್ದಾಗ $4218 ನಡೆದೈತಿ. ಸಿಲ್ವರ್ನು ಸಹ ಗ್ಲೋಬಲ್ ಮಾರ್ಕೆಟ್ದಾಗ $68 ನಡೆದೈತೆ ಅಂತ ನಾವು ಅನ್ಬೋದ. ಮತ್ತು ನಾವು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಬೈಯಿಂಗ್ ಸೆಲ್ಲಿಂಗ್ ನೋಡ್ರೆ ಫಾರಿನ್ ಇನ್ವೆಸ್ಟರ್ಸ್ ನೋಡ್ಬೋದು ನೀವು ಮೇ ತಿಂಗಳನ್ಯಾಗ ಮತ್ತು ಜೂನ್ ತಿಂಗಳನ್ಯಾಗ ಈಗ ಸದ್ಯ ಎಲ್ಲ ಕಂಟಿನ್ಯೂ ಸೆಲ್ಲಿಂಗನ್ನ ಮಾಡ್ಕೊಂಡ್ ಬಂದಾರಿ. ಎಲ್ಲ ರೆಡ್ನ ಇದಾವ. ಮತ್ತು ನಮ್ಮ DIs ಕಂಟಿನ್ಯೂ ಬಾಯಿಂಗ್ ಮಾಡ್ಕೊಂತಾನ ಹೋಗತ್ತಾರ. ಅದ ಕಾರಣ ಇದ್ರಾಗೇನು ಚೇಂಜ್ ಆಗಿಲ್ಲ ಅಂತ ನಾವು ಅನ್ಬೋದ. ಇದು ಒಂದು ಭಾರತ ಸ್ಟಾಕ್ ಮಾರ್ಕೆಟಿಗೆ ಸಮಸ್ಯೆನ ಆಗೈತಿ. ಬಟ್ ಈಗ ಸದ್ಯ US ಇರಾನಿಗೆ ಭಾಳ ಒತ್ತಡ ಕೊಡಾತಿತ್ತು ಮಾರುಕಟ್ಟೆ. ಅದೇನ್ರಿ ಕ್ಲಿಯರ್ ಆತಂತಂದ್ರೆ ಮತ್ತು ಇದಕ್ಕೆ ಬರ್ಬೋದ್ರಿ. ಬಟ್ ನೋಡೋಣ್ರಿ ಏನಾಗ್ತೈತಂತ. ಯಾವಾಗಿನ ತನಕ FIs ಮರಳಿ ಬರಂಗಿಲ್ಲ ಅವಾಗಿನ ತನಕ ಮಾರ್ಕೆಟ್ ಮತ್ತು ಆಲ್ ಟೈಮ್ ಹೋಗೋದು ಸಂಭಾವನೆ ಭಾಳ ಕಡಿಮೆ. ಅದ ಕಾರಣ FIs ಇದ್ದು ಅವಶ್ಯಕತೆ ಭಾಳ ಐತಿ. ನೋಡೋಣ್ರಿ ಗೌರ್ಮೆಂಟಿಗೆ ಕೆಲವೊಂದು ಕ್ರಮಗಳನ್ನು ತೊಗೊಂಡೈತಿ. ಇನ್ನೂ ತೊಗೋತೈತೋ ಏನೋ ಅಂತ ನೋಡೋಣ. ಮತ್ತೊಂದೇನಂತಂದ್ರೆ ಮುಂದಿನ ವಾರ 16 ಜೂನ್ದಿಂದ 17 ಜೂನ್ ತನಕ FOMC ಮೀಟಿಂಗ್ ನಡೆಯೋದೈತಿ USನಾಗ. ಏನಿದ್ ನಾವು ಅಂತೇವೆ ಫೆಡ್ ಮೀಟಿಂಗ್ ಅದು ಆಗೋದೈತಿ. ಅದೇ ಕಾರಣ ಈ ಮೀಟಿಂಗ್ನಾಗ ಇಂಟ್ರೆಸ್ಟ್ ರೇಟ್ ಏರಿಸ್ತಾರೋ ಬೀಳಿಸ್ತಾರೋ ಯಥಾಸ್ಥಿತಿ ಇಡ್ತಾರೋ ಅಂತಲೂ ನೋಡ್ಬೇಕು. ಯಾಕಂದ್ರೆ ಈ ಕರೆಂಟ್ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಇಂಥ ಪರಿಸ್ಥಿತಿದಾಗ ಏನು ಆ್ಯಕ್ಷನ್ ತೊಗೋತಾರೆ ಫೆಡ್ ಚೀಫ್ ಅವ್ರು ನೋಡ್ಬೇಕಾ. ಅತ್ರಾಗೂ ಮೊದಲೇನು ಪವೇಲ್ ಅವ್ರು ಇದ್ರು ಫೆಡ್ ಚೀಫ್. ಅವ್ರೀಗ ಹೋದ್ರಿ. ಈಗ ಇನ್ನು ಮ್ಯಾಗ ಬರೋರು ಏನಿದ್ದಾರೆ ಚೀಫ್ ಅವ್ರು ಇನ್ನು ಮ್ಯಾಗಿಂದ ಅವ್ರ ಮೀಟಿಂಗ್ ತೊಗೊಳವ್ರ. ಅದ ಕಾರಣ ಅವರು ನಿರ್ಧಾರ ಯಾವ ಥರ ಇರ್ತಾವಂತ ನೋಡ್ಬೇಕು. ಯಾಕಂತಂದ್ರೆ ಅವ್ರದ್ದು ಫಸ್ಟ್ ಟೈಮ್ ಇರ್ತೈತಿ ಏನು ತೊಗೋತಾರೆ ಡಿಸಿಷನ್ ಅಂತ ಅದ್ರ ಮ್ಯಾಗ ಕಣ್ಣಿರ್ಬೇಕು. ಮತ್ತೊಂದೇನಂತಂದ್ರೆ ಭಾರತದ ಅತಿ ದೊಡ್ಡ ಕಂಪ್ನಿ ಆದ ರಿಲಯನ್ಸ್ ಇಂಡಸ್ಟ್ರೀಸ್ದ 19 ಜೂನ್ 2 PM AGM ಮೀಟಿಂಗ್ ಐತ್ರಿ. AGM ಮೀಟಿಂಗ್ ಐತಿ, ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಐತಿ. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿರ್ಬೇಕಾ. ಆ ಮೀಟಿಂಗ್ನಾಗ ಜಿಯೋದ IPO ಬಗ್ಗೆ ಆಗಲಿ ಅಥವಾ ಕಂಪ್ನಿದು ಏನೇನು ಗೈಡ್ಲೈನ್ಸ್ ಇದಾವ ಅಂತ ಅದ್ರ ಮ್ಯಾಗೂ ಕಣ್ಣಿಡ್ಬೇಕಾ. ಆ ಒಂದು ಮೀಟಿಂಗ್ದಿಂದನೂ ಮಾರುಕಟ್ಟೆ ಮ್ಯಾಗ ಪೆಟ್ಟು ಬೀಳ್ಬೋದಾ. ಯಾಕಂತಂದ್ರೆ ಭಾರತದ ಅತಿ ದೊಡ್ಡ ಕಂಪ್ನಿ ಐತಿದ ಮಾರ್ಕೆಟ್ ಕ್ಯಾಪ್ ಪ್ರಕಾರ ನೋಡ್ರ. ಅದ ಕಾರಣ ಮತ್ತೊಂದೇನಂತಂದ್ರೆ MFIದ ಡೇಟಾ ಬಂದೈತಿ. SIPದ ಮೇ ತಿಂಗಳದ ನೋಡ್ಬೋದು ನೀವು. SIPದ ಇನ್ಫ್ಲೋ 30,954 ಕೋಟಿ ಬಂದೈತ್ರಿ ಇನ್ಫ್ಲೋ ಮ್ಯೂಚುವಲ್ ಫಂಡ್ನಾಗ. ಮಂತ್ ಆನ್ ಮಂತ್ ನೋಡ್ರ ಸ್ವಲ್ಪ ಕಡಿಮೆ ಆಗೈತಿ. ಹೋದ ತಿಂಗಳ 31,115 ಕೋಟಿ ಬಂದಿತ್ತ. ಅಂದ್ರೆ 0.52% ಸ್ವಲ್ಪ ಡೌನ್ ಆಗೈತಿ SIP ಇನ್ಫ್ಲೋನಾಗ ಅಂತ ನಾವು ಅನ್ಬೋದ. ಅದರಿಂದ ಮೇನ್ ಕಾರಣ ಇದರಿ ಮಾರ್ಕೆಟದ ಪರ್ಫಾರ್ಮೆನ್ಸಿಗೆ ಸದ್ಯ ಸರಿ ಇಲ್ಲ. ಅದ ಕಾರಣ ಈ ಥರ ಆಗೈತೆ ಅಂತ ನಾವು ಅನ್ಬೋದ. ಇಯರ್ ಆನ್ ಇಯರ್ ನೋಡ್ರೆ ಅಷ್ಟೇನು ಕೆಟ್ಟಿಲ್ಲ. ಯಾಕಂದ್ರೆ 16% ಗ್ರೋತ್ ಕಾಣೈತಿ. ಹೋದ ವರ್ಷ ಮೇ ತಿಂಗಳನಾಗನ 26,688 ಕೋಟಿ ಬಂದಿತ್ತ. ಈಗ 30,954 ಕೋಟಿ ಬಂದೈತಿ. ಅದ ಕಾರಣ ಇಯರ್ ಆನ್ ಇಯರ್ ಭಾಳ ಒಳ್ಳೇದನ್ನ ಐತಂತ ನಾವು ಅನ್ಬೋದ. 16% ಅಂದ್ರೆ ಔಟ್ ಪರ್ಫಾರ್ಮ್ ಮಾಡೈತ್ರಿ SIPನೂ ಭಾರತದಾಗ. ಮತ್ತು ನಾವು SIP ಟೋಟಲ್ ಅಸೆಟ್ ನೋಡ್ಬೋದು ಎಷ್ಟು ಟಚ್ ಆಗೈತೆ ಅಂತ ಇಲ್ಲಿ ನಿಮಗೆ ಕಾಣ್ತೈತಿ. ಇಂಡಸ್ಟ್ರೀಸ್ದ EM ನೋಡ್ಬೋದು, ಅದು ಸಹ ಏರೈತ್ರಿ ಕಂಟಿನ್ಯೂ. ಆಕ್ಟಿವ್ SIP ಅಕೌಂಟ್ಸನ್ನು ನೀವು ನೋಡ್ಬೋದು, ಅದು ಸಹ ಒಳ್ಳೇದನ್ನ ಐತಂತ ನಾವು ಅನ್ಬೋದ. ಮತ್ತು ನಾವು ನೋಡ್ರೆ ಎಲ್ಲ ಮತ್ತು ಮ್ಯಾಟ್ರಿಕ್ಸ್ ಡೀಟೇಲ್ದಾಗ ಸ್ಟಡಿ ಮಾಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಇಂಡಸ್ಟ್ರಿದ ಏನು ಫ್ಲೋ ಐತಿ ಅದು ಸಹ ನೋಡ್ಬೋದು. ಔಟ್ಫ್ಲೋ ಆಗೈತಿ ಇಷ್ಟ. ಅದೊಂದು ಸ್ವಲ್ಪ ನೆಗೆಟಿವ್ ಅನ್ಬೋದ. ಮತ್ತು ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಆಕ್ಟಿವ್ ಇಕ್ವಿಟಿ ಇನ್ಫ್ಲೋ ಏನೈತಿ. ಏನು ಇಕ್ವಿಟಿನ SIP ರೊಕ್ಕ ಬರ್ತೈತಿ ಅದು ಸ್ವಲ್ಪ ಕಡಿಮೆ ಆಗೈತೆ ಅಂತ ನಾವು ಅನ್ಬೋದ. ನೋಡ್ಬೋದು 22,908 ಕೋಟಿ ಬಂದೈತಿ. ಮಂತ್ ಆನ್ ಮಂತ್ ನೋಡ್ರೆ 40% ಇದ್ದ ಡೌನ್ ಕಾಣೈತ್ರಿ. ಅದೇ ಕಾರಣ ಇಕ್ವಿಟಿನಾಗ ಜನರಿಗೆ ಹೆಚ್ಚು ಹೂಡಿಕೆ ಮಾಡವಲ್ರ ಅಂತ ನಮಗೆ ಈ ಡೇಟಾಲಿ ಏನೋ ಗೊತ್ತಾಗ್ತೈತಿ. ಅದರಿಂದ ಮೇನ್ ಕಾರಣ ಆಲ್ರೆಡಿ ಮಾರ್ಕೆಟ್ ಪರಿಸ್ಥಿತಿ ಸರಿ ಇಲ್ಲ. ಆ ಒಂದು ಕಾರಣದಿಂದ ಈ ತರ ಕುಸಿದೈತಿ ಇಕ್ವಿಟಿನಾಗ ಇನ್ಫ್ಲೋ ಅಂತ ನಾವು ಅನ್ಬೋದ. ಟೋಟಲ್ ಪೋಲಿಯೋಸ್ ನೀವು ನೋಡ್ಬೋದ. ಬರೀ ಈಗ ಕ್ಯಾಟಗರಿ ವೈಸ್ ಸೆಕ್ಟರ್ ವೈಸ್ ಯಾವ್ಯಾವ ಮ್ಯೂಚುವಲ್ ಫಂಡ್ನಾಗ ಹೆಚ್ಚು ಹೂಡಿಕೆದಾರರು ಹೂಡಿಕೆ ಮಾಡತ್ತಾರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ನೋಡ್ಬೋದು ನೀವು ಫ್ಲೆಕ್ಸಿ ಕ್ಯಾಪ್ ಫಂಡ್ನಾಗ ಎಲ್ಲಕ್ಕಿಂತ ಹೆಚ್ಚು ಹೂಡಿಕೆ ಮಾಡ್ಯಾರಿ ಇಕ್ವಿಟಿನಾಗ. 5,175 ಕೋಟಿ ಹಣ ಫ್ಲೆಕ್ಸಿ ಕ್ಯಾಪ್ ಫಂಡ್ನಾಗ ಹೂಡಿಕೆ ಮಾಡತ್ತಾರ. ಅಂತಂದ್ರೆ ಹೂಡಿಕೆದಾರರು ಹೆಚ್ಚು ಪ್ರಿಫರೆನ್ಸ್ ಈಗ ಫ್ಲೆಕ್ಸಿ ಕ್ಯಾಬ್ ಕೊಡತ್ತಾರಂತ ನಾವು ಅನ್ಬೋದ. ಸ್ಮಾಲ್ ಕ್ಯಾಪ್ ಫಂಡ್ನಾಗನು ಭಾಳ ಜನ ಹೂಡಿಕೆ ಮಾಡ್ಯಾರಿ. ನೋಡ್ಬೋದು ನೀವು ಸೆಕೆಂಡ್ ಹೈಯೆಸ್ಟ್ ಇನ್ಫ್ಲೋ ಬಂದೈತಂತ ಸ್ಮಾಲ್ ಕ್ಯಾಪ್ ಫಂಡ್ನಾಗನು 4,946 ಕೋಟಿ ಇನ್ಫ್ಲೋ.
ಸ್ಮಾಲ್ ಕ್ಯಾಪ್ನಾಗೂ ಬಂದೈತಿ. ಅಂದ್ರೆ ಹೂಡಿಕೆದಾರರ ಫ್ಲೆಕ್ಸಿ ಕ್ಯಾಪ್ ಸ್ಮಾಲ್ ಕ್ಯಾಪನ್ನು ಹೆಚ್ಚು ಫೋಕಸ್ ಮಾಡತ್ತಾರ. ಮಿಡ್ ಕ್ಯಾಪ್ ಫಂಡ್ನಾಗನು 4,385 ಕೋಟಿ ಹಣ ಬಂದೈತಿ. ಗೋಲ್ಡ್ ETF-ನಾಗ ನೋಡ್ಬೋದು ನೀವು 725 ಕೋಟಿ ಬಂದೈತ್ರಿ ಗೋಲ್ಡ್ ETF-ನಾಗ. ಮತ್ತು ನೀವು ಲಿಕ್ವಿಡ್ ಡೆಡ್ ಫಂಡ್ ಇದನ್ನು ನೋಡ್ಬೋದಾ. ಓವರಾಲ್ ಇದು ಎಂಫಿ ಡೇಟಾ ಐತೆ, ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿರ್ಬೋದಾ. ಇಕ್ವಿಟಿದಿಂದ ಸ್ವಲ್ಪ ಹೂಡಿಕೆದಾರರು ದೂರ ಇರತ್ತಾರೆ ಈಗ ಸದ್ಯ. ಮತ್ತೊಂದೇನಂತಂದ್ರೆ ಬಿಟ್ಕಾಯಿನ್ ಬೆಲೆ. ಬಿಟ್ಕಾಯಿನ್ ನೋಡ್ಬೋದು ನೀವು, 1 ಬಿಟ್ಕಾಯಿನ್ = $64,243 USD ನಡೆದೈತೆ ಅಂತ ನಾವು ಅನ್ಬೋದಾ. ಅದಕ್ಕನ ಬಿಟ್ಕಾಯಿನ್ ಮತ್ತೆ ಕುಸಾತೈತಿ. ಮತ್ತು ನಾವು ಡಾಲರ್ ಮತ್ತು ರುಪೀಸ್ ನೋಡ್ರೆ $1 = 95.11 ರೂಪೀಸ್ ನಡೆದೈತಿ. ಅಲ್ಲೇ ಸ್ಥಿರವಾಗೈತಿ ರುಪೀಸ್, ಈಗ ಮತ್ತೆ ಸ್ಥಿರ ಆಗೈತೆ ಅಂತ ನಾವು ಅನ್ಬೋದಾ. ಅದ ಕಾರಣ ನೋಡ್ಬೇಕ್ರಿ ಏನಾಗ್ತೈತೆ ಅಂತ. ಬಟ್ ಈಗ ಸದ್ಯ ಸ್ಥಿರ ಐತಿ, ಅದ ಕಾರಣ ಪಾಸಿಟಿವ್ನ ಅಂತ ನಾವು ಅನ್ಬೋದಾ. ಮತ್ತೊಂದು ಏನಂತಂದ್ರೆ ಮುಂದಿನ ವಾರ ಭಾರತದ ಸ್ಟಾಕ್ ಮಾರ್ಕೆಟ್ ಫುಲ್ ವೀಕ್ ಓಪನ್ ಇರ್ತೈತಿ, ಅದ ಕಾರಣ ಯಾವುದು ಹಾಲಿಡೇ ಇಲ್ಲ ಅಂತ ನಾವು ಅನ್ಬೋದಾ. ಓವರಾಲ್ ಮೇನ್ ಏನಂತಂದ್ರೆ ಇನ್ನ US ಮತ್ತು ಇರಾನ್ ಡೀಲ್ ಆಗಿಲ್ಲ, ಆಗಬಹುದಂತ ಸುದ್ದಿಗಳು ಬರತ್ತವ. ಅದ್ರ ಮ್ಯಾಗನ್ನ ಕಣ್ಣಿರ್ಬೇಕಾ, ಅದ ಒಂದು ಸುದ್ದಿಲಿ ಮಾರ್ಕೆಟ್ ಏರಿಳಿತವನ್ನ ತೋರಿಸ್ಬೋದಾ. ಡೀಲ್ ಆತಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಏರಿ ಹೋಗ್ತೈತಿ. ಡೀಲ್ ಆಗಲಿಲ್ಲ ಅಂತಂದ್ರೆ ಸ್ವಲ್ಪ ಕುಸಿಬೋದಾ ಅಥವಾ ಯಥಾಸ್ಥಿತಿ ಲೆವೆಲನ್ನು ಮೇಂಟೈನ್ ಮಾಡ್ಬೋದಾ. ಯಾಕಂತಂದ್ರೆ ಆಲ್ರೆಡಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ರೀಸನೇಬಲ್ ಆಗೈತೆ ಅಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ವಿಡಿಯೋ ಚಲೋ ಅನಿಸ್ತಾ ವಿಡಿಯೋಗೆ ಲೈಕ್ ಮಾಡಿರಿ. ಕಮೆಂಟ್ ಸೆಕ್ಷನ್ನಾಗ ಏನು ಅನಿಸ್ತೈತೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತಲೂ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಅಥವಾ ಏನ್ರಿ ಒಂದು ಕಮೆಂಟ್ ಮಾಡಿರಿ, ಥ್ಯಾಂಕ್ ಯು ರೀ ಅಂತ ಕಮೆಂಟ್ ಮಾಡಿರಿ. ಎಲ್ಲ ಕಮೆಂಟ್ಗಳಿಗೆ ರಿಪ್ಲೈನ ಕೊಡ್ತೇನೆ. ಓವರಾಲ್ ಇದೇ ಇವತ್ತಿನ ಈ ವಿಡಿಯೋ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ನೋಡೋದಿದ್ರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.